ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಚಂದ್ರಾಸ್ ಹೋಮ್ ವರ್ಲ್ಡ್. ಇವತ್ತಿನ ವಿಡಿಯೋದಲ್ಲಿ ಇಂಟ್ರೆಸ್ಟಿಂಗ್ ಆಗಿರುವಂಥ ಕಂಟೆಂಟ್ನ ಶೇರ್ ಮಾಡ್ತಾ ಇದ್ದೀನಿ. ಪ್ರತಿಯೊಬ್ಬ ಹೆಣ್ಣು ಮಕ್ಕಳು ಕೂಡ ಈ ಒಂದು ವಿಡಿಯೋಗೆ ರಿಲೇಟ್ ಆಗ್ತೀರಾ. ಮನೆಯಲ್ಲಿ ಫಂಕ್ಷನ್ ಮಾಡಬೇಕಾದ್ರೆ ಅಥವಾ ಮನೆ ಹತ್ತಿರದಲ್ಲಿ ಎಲ್ಲಾದರೂ ಫಂಕ್ಷನ್ ಮಾಡಬೇಕಾದ್ರೂ ಕೂಡ ಮನೆ ಕ್ಲೀನಿಂಗ್, ಆರ್ಗನೈಸೇಷನ್ ಜೊತೆಗೆ ನಮ್ಮ ಸ್ಕಿನ್ ಕೇರ್, ಏರ್ ಕೇರ್, ಮೇಕಪ್ಗೆ ಸಂಬಂಧಪಟ್ಟಿರುವಂಥ ಕೆಲವೊಂದು ವಿಷಯಗಳ ಬಗ್ಗೆ ನಮಗೆ ಮಾಹಿತಿ ಇದ್ದಲ್ಲಿ ನಾವು ಎಲ್ಲದನ್ನ ಕೂಡ ಮೇಂಟೈನ್ ಮಾಡ್ಬೋದು. ಸೊ ಹಾಗಾದರೆ ಈ ವಿಡಿಯೋದಲ್ಲಿ ಹೋಮ್ ಮೇಂಟೆನೆನ್ಸ್ ಜೊತೆಗೆ ನಮ್ಮ ಸ್ಕಿನ್ ಮತ್ತು ಏರ್ ಕೇರ್ನ ಯಾವ ರೀತಿ ಮಾಡ್ಕೊಳ್ಬೋದು ಅನ್ನೋದನ್ನು ಒನ್ ಬೈ ಒನ್ ತಿಳಿಸ್ತಾ ಹೋಗ್ತೀನಿ. ಆದಷ್ಟು ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡ್ದಿರಾ ಕೊನೆವರೆಗೂ ನೋಡ್ತಾ ಹೋಗಿ. ವಿಡಿಯೋ ನೋಡೋಕ್ಕಿಂತ ಮುಂಚೆ ನೀವೇನಾದರೂ ನಮ್ಮ ಚಾನಲ್ನ ಫಸ್ಟ್ ಟೈಮ್ ವಿಸಿಟ್ ಮಾಡ್ತಾ ಇದ್ದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವಂಥ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಬೆಲ್ ಐಕನ್ ಕ್ಲಿಕ್ ಮಾಡಿ ಆಲ್ ಅನ್ನೋ ಆಪ್ಷನ್ ಕ್ಲಿಕ್ ಮಾಡೋದ್ರಿಂದ ನಾನು ನೆಕ್ಸ್ಟ್ ವಿಡಿಯೋ ಹಾಕಿದ ಕೂಡಲೇ ನಿಮಗೆ ನೋಟಿಫಿಕೇಷನ್ಸ್ ಅನ್ನೋದು ಬರುತ್ತೆ. ನೀವೇ ಫಸ್ಟಾಗಿ ನಮ್ಮ ವಿಡಿಯೋಸ್ನ ನೋಡ್ಬೋದು. ಇನ್ನು ವಿತೌಟ್ ಡಿಲೇ ಲೆಟ್ ಸ್ಟಾರ್ಟ್ ದ ಕಂಟೆಂಟ್. ಈಗಾಗಲೇ ನಾನು ಲಾಸ್ಟ್ ವೀಡಿಯೋಸಲ್ಲಿ ಮನೇನ ಕ್ಲೀನಾಗಿ ಇಟ್ಕೊಳ್ಳೋದಕ್ಕೋಸ್ಕರ ಕೆಲವೊಂದು ಟಿಪ್ಸ್ನ ತಿಳಿಸ್ಕೊಟ್ಟಿದ್ದೀನಿ. ನಿಮ್ಮಲ್ಲಿ ತುಂಬ ಜನ ಆ ವಿಡಿಯೋಸ್ನ ತುಂಬ ಇಂಟ್ರೆಸ್ಟಿಂದ ತುಂಬ ಸಪೋರ್ಟ್ ಅನ್ನೋದು ಕೊಟ್ಟಿದ್ದೀರಾ. ನೀವೇನಾದರೂ ಆ ವಿಡಿಯೋಸ್ನ ಮಿಸ್ ಮಾಡಿದ್ದಲ್ಲಿ ಈಗಲೇ ಹೋಗಿ ಚೆಕ್ ಮಾಡಿ. ಮೊದಲನೇ ವಿಷಯಕ್ಕೆ ಬರೋದಾದರೆ, ಮನೆ ಕ್ಲೀನಿಂಗ್ನ ನಾವು ಮುಂಚಿತವಾಗಲೇ ಎಷ್ಟೇ ನೀಟ್ ಮಾಡಿದ್ರೂ ಕೂಡ ಫಂಕ್ಷನ್ ಡೇ ಕೆಲವೊಂದು ಕ್ಲೀನಿಂಗ್ಸ್ ಅನ್ನೋದು ಮಾಡ್ಕೊಳ್ಳೇಬೇಕಾಗತ್ತೆ. ಅದಕ್ಕಿಂತ ನಾವು ಕ್ಲೋಸೆಟ್ಸ್ ಅಂದರೆ ಕಬೋರ್ಡ್ಸ್ನೆಲ್ಲ ಕೂಡ ಅರೇಂಜ್ ಮಾಡ್ಕೊಳ್ಳೋ ಅಂಥದ್ದೆಲ್ಲ ಮುಂಚಿತವಾಗಲೇ ಮಾಡ್ಕೊಳ್ಬೋದು. ಫಂಕ್ಷನ್ ಅಂದ್ರೇ ರೇಷ್ಮೆ ಸೀರೆಗಳು, ಹೆಣ್ಮಕ್ಳಿಗೆ ರೇಷ್ಮೆ ಸೀರೆಗಳು ಕಂಪಲ್ಸರಿ ಫಂಕ್ಷನ್ಸ್ಗೆ ಬೇಕೇ ಬೇಕಾಗುತ್ತೆ. ನಾನು ಸ್ಯಾರೀಸ್ನ ಆರ್ಗನೈಸ್ ಮಾಡ್ಕೊಳ್ತಾ ಇದ್ದೀನಿ. ಈಗಾಗಲೇ ಲಾಸ್ಟ್ ವಿಡಿಯೋದಲ್ಲೂ ಕೂಡ ಶೇರ್ ಮಾಡಿದ್ದೀನಿ ನಾನು ಸ್ಯಾರೀಸ್ನ ಯಾವ ರೀತಿ ಆರ್ಗನೈಸ್ ಮಾಡ್ತೀನಿ ಅಂತ. ಫಂಕ್ಷನ್ಸ್ ಎಲ್ಲ ಇರಬೇಕಾದ್ರೆ ಯಾವ್ಯಾವ ಸ್ಯಾರೀಸ್ ಇದೆಯೋ, ಯಾವ್ಯಾವ ಸ್ಯಾರಿ ಕರೆಕ್ಟ್ ಪೊಸಿಷನಲ್ಲಿ ಇದೆಯೋ, ಯಾವ್ಯಾವುದೆಲ್ಲ ಹಾಳಾಗ್ದಿರ ಇದೆಯೋ, ಬ್ಲೌಸ್ ಎಲ್ಲ ಕರೆಕ್ಟ್ ಫಿಟ್ಟಿಂಗ್ ಇದೆಯೋ ಇಲ್ವೋ ಅನ್ನೋದನ್ನೆಲ್ಲ ಕೂಡ ಒಂದು ಸರಿ ಚೆಕ್ ಮಾಡಿಕೊಂಡು ಈ ರೀತಿ ಒಂದು ಸರಿ ನೀಟಾಗಿ ಆರ್ಗನೈಸ್ ಮಾಡ್ಕೊಳ್ಳೋದಾದರೆ ನಮಗೆ ಫಂಕ್ಷನ್ಗೆ ಯಾವ ಸ್ಯಾರಿ ಕರೆಕ್ಟಾಗಿ ಸೂಟ್ ಆಗುತ್ತೆ, ಯಾವುದು ನಾವು ತುಂಬ ದಿನಗಳಿಂದ ಯೂಸ್ ಮಾಡಿಲ್ಲ, ಯಾವ ಕಲರ್ ಕಾಂಬಿನೇಷನ್ ಚೆನ್ನಾಗಿರುತ್ತೆ ಅನ್ನೋದು ಗೊತ್ತಾಗುತ್ತೆ. ಕೆಲವೊಂದು ಸರಿ ನಮ್ಮ ಹತ್ರ ಇರೋ ಬಟ್ಟೆಗಳು ಯಾವ್ಯಾವ್ದಿದೆ ಅನ್ನೋದು ಕೂಡ ನೆನಪಿರಲ್ಲ. ಸೊ ಈ ರೀತಿ ರೀಅರೇಂಜ್ ಮಾಡ್ಕೊಂಡಿದ್ದಲ್ಲಿ ಯಾವ್ಯಾವ್ದಿದೆ ಅನ್ನೋದು ಕೂಡ ನೀಟಾಗಿ ಗೊತ್ತಾಗುತ್ತೆ. ನೆಕ್ಸ್ಟು ಸೆಕೆಂಡ್ ವಿಚಾರಕ್ಕೆ ಬರೋದಾದರೆ, ಮೇಕಪ್ಗೆ ಸಂಬಂಧಪಟ್ಟಿರುವಂಥದ್ದು. ಡ್ರೆಸ್ಸಿಂಗ್ ಯೂನಿಟ್ ಎಲ್ಲ ಏನಿರುತ್ತೆ, ಈ ಒಂದು ಡ್ರೆಸ್ಸಿಂಗ್ ಯೂನಿಟಲ್ಲಿ ಏನೇನಿದೆ, ಯಾವ್ಯಾವ ಮೇಕಪ್ ಪ್ರಾಡಕ್ಟ್ಸ್ ಇದೆ, ಸೊ ಯಾವ್ಯಾವ್ದು ಇಲ್ಲ ಅನ್ನೋದೆಲ್ಲ ನೀಟಾಗಿ ಗೊತ್ತಾಗುತ್ತೆ. ಒಂದು ಸರಿ ಇದನ್ನೆಲ್ಲ ಕೂಡ ನೀಟಾಗಿ ರೀಅರೇಂಜ್ ಮಾಡ್ಕೊಳ್ಳೋದಾದರೆ, ಸೊ ಫಂಕ್ಷನ್ ಟೈಮಲ್ಲಿ ನಾವು ಯಾವ ರೀತಿ ಮೇಕಪ್ ಮಾಡ್ಕೊಳ್ಬೇಕು, ಅದಕ್ಕೆ ಬೇಕಾಗಿರುವಂಥ ಪ್ರಾಡಕ್ಟ್ಸ್ ಇದೆಯೋ ಇಲ್ವಾ ಒಂದು ಸರಿ ಚೆಕ್ ಮಾಡಿಕೊಂಡ್ರೆ ಬೆಟರು. ಅದ್ರ ಜೊತೆಗೆ ಈಗ ಮ್ಯಾಚಿಂಗ್ ಅನ್ನೋದು ಕಂಪಲ್ಸರಿ ಆಗಿಬಿಟ್ಟಿದೆ. ಏರ್ ಆಕ್ಸೆಸರೀಸ್ ಇರ್ಬೋದು, ಬ್ಯಾಂಗಲ್ಸ್ ಇರ್ಬೋದು, ಮೇಕಪ್ ಕೂಡ ಅಷ್ಟೇ ಮ್ಯಾಚಿಂಗ್ ಐ ಶ್ಯಾಡೋಸ್ ಎಲ್ಲ ಇದೆಯಾ ಇಲ್ವಾ ಒಂದು ಸರಿ ಚೆಕ್ ಮಾಡಿಕೊಂಡು ಅದಕ್ಕೆ ಸಂಬಂಧಪಟ್ಟಿರೋವಂಥ ತಯಾರಿನ ಒಂದು ಸರಿ ಮಾಡಿಕೊಂಡ್ರೆ ಬೆಟರು. ನಾನು ಯಾವ ರೀತಿ ಡ್ರೆಸ್ಸಿಂಗ್ ಟೇಬಲ್ನ ಆರ್ಗನೈಸ್ ಮಾಡ್ಕೊಂಡಿದ್ದೀನಿ ಅನ್ನೋ ಒಂದು ವಿಡಿಯೋ ಕೂಡ ಶೇರ್ ಮಾಡಿದ್ದೀನಿ. ರೀಸೆಂಟಾಗೆ ಶೇರ್ ಮಾಡಿರೋದ್ರಿಂದ ಇಲ್ಲಿ ಡೀಟೇಲಾಗಿ ಶೇರ್ ಮಾಡ್ತಾ ಇಲ್ಲ. ನೆಕ್ಸ್ಟು ಇನ್ನೊಂದು ವಿಚಾರ, ಕೆಲವೊಂದು ನಾವು 1 ಗ್ರಾಮ್ ಜ್ಯುವೆಲ್ಲರಿ ಎಲ್ಲ ಯೂಸ್ ಮಾಡ್ತಾ ಇರ್ತೀವಲ್ವ, ಇದು ಸೊಂಟದ ಪಟ್ಟಿ, ಇದು ಸ್ವಲ್ಪ ಎಲ್ಲನೂ ಡ್ಯಾಮೇಜ್ ಆಗಿರೋದ್ರಿಂದ ನಾನು ಮತ್ತೆ ಇದನ್ನು ಅಡ್ಜಸ್ಟ್ ಮಾಡಿಸಿದ್ದೀನಿ. ಈ ರೀತಿ ರಿಪೇರಿ ಕೆಲಸ ಎಲ್ಲ ಕೂಡ ನಾವು ಮುಂಚಿತವಾಗಲೇ ಮಾಡಿ ಇಟ್ಕೊಂಡ್ರೆ ಫಂಕ್ಷನ್ ಟೈಮಲ್ಲಿ ನಾವು ಈಸಿಯಾಗಿ ಇದನ್ನು ತೆಗೆದು ಉಪಯೋಗಿಸ್ಕೊಳ್ಬೋದು. ಅದರ್ವೈಸ್ ನಾವು ಫಂಕ್ಷನ್ ದಿನವೇ ಇದನ್ನೆಲ್ಲ ಚೆಕ್ ಮಾಡ್ಕೊಳ್ಳೋದಾದರೆ ನಮಗೆ ನಿಜವಾಗ್ಲೂ ಹರಿಬರಿ ಆಗಿಬಿಡುತ್ತೆ, ಅದನ್ನು ಉಪಯೋಗಿಸೋದಕ್ಕೆ ಕೂಡ ಆಗಲ್ಲ. ಈ ರೀತಿ ಯಾವ್ಯಾವ ಜ್ಯುವೆಲ್ಲರಿ ಇದೆ ಅನ್ನೋದನ್ನು ಕರೆಕ್ಟಾಗಿ ನೋಡಿ ಸೆಟ್ ಮಾಡಿಕೊಂಡು ಇಟ್ಕೊಂಡ್ರೆ ಫಂಕ್ಷನ್ ಟೈಮ್ವರೆಗೂ ಕೂಡ ನಮ್ಮ ಮೈಂಡಲ್ಲಿ ಅದೆಲ್ಲ ಕೂಡ ಓಡಾಡ್ತಾ ಇರುತ್ತೆ. ಅಂದರೆ ಯಾವ್ದು ಯೂಸ್ ಮಾಡಬೇಕು, ಯಾವ ಸ್ಯಾರಿಗೆ ಯಾವ್ದು ಮ್ಯಾಚ್ ಆಗುತ್ತೆ ಅನ್ನೋದು ಕೂಡ ಆಗ ಕರೆಕ್ಟಾಗಿ ಫಂಕ್ಷನ್ ಟೈಮ್ಗೆ ನಾವು ಫಿಕ್ಸ್ ಆಗಿರೋ ಕಾರಣ ಈಸಿಯಾಗಿ ತೆಗೆದು ಯೂಸ್ ಮಾಡ್ಕೊಳ್ತೀವಿ. ಏರ್ ಆಕ್ಸೆಸರೀಸ್ ಕೂಡ ಅಷ್ಟೇ, ನಾವು ಯಾವ ರೀತಿ ಏರ್ ಸ್ಟೈಲ್ ಮಾಡ್ಕೊಳ್ಬೇಕು ಅನ್ನೋದು ಕೂಡ ಕೆಲವೊಂದು ಪಿಕ್ಚರ್ಸ್ ತೆಗೆದಿಟ್ಕೊಂಡ್ರೆ ಬೆಟರು. ನಾನು ಈಗ ರೀಸೆಂಟಾಗಿ ಆಗಿರುವಂಥ ನಮ್ಮ ಕಸಿನ್ ಮ್ಯಾರೇಜ್ಗೆ ಯಾವ ರೀತಿ ಏರ್ ಸ್ಟೈಲ್ ಮಾಡ್ಕೊಳ್ಬೇಕು ಅನ್ನೋ ಪಿಕ್ಚರ್ಸ್ನ ಕೂಡ ಇಲ್ಲಿ ಟ್ಯಾಗ್ ಮಾಡ್ತಾ ಇದ್ದೀನಿ ನೋಡಿ. ನಾನು ಸೇಮ್ ಅದೇ ರೀತಿ ಏರ್ ಸ್ಟೈಲ್ಸ್ನ ಕೂಡ ಮಾಡ್ಕೊಂಡಿದ್ದೆ. ಅದಕ್ಕೆ ಸಂಬಂಧಪಟ್ಟಿರುವಂಥ ಏರ್ ಆಕ್ಸೆಸರೀಸ್ ಎಲ್ಲ ಏನು ಬೇಕು, ಯಾವುದಿದೆ ಅನ್ನೋದೆಲ್ಲ ಕರೆಕ್ಟಾಗಿ ಚೆಕ್ ಮಾಡಿಕೊಂಡು ನಾನು ಎಲ್ಲದನ್ನ ಕೂಡ ರೀಅರೇಂಜ್ ಅನ್ನೋದು ಮಾಡ್ಕೊಳ್ತಾ ಇದ್ದೀನಿ. ಬಟ್ ಲಾಸ್ಟ್ ವಿಡಿಯೋದಲ್ಲಿ ನಾನು ಯಾವ ರೀತಿ ಡ್ರೆಸ್ಸಿಂಗ್ ಟೇಬಲ್ನ ಆರ್ಗನೈಸ್ ಮಾಡ್ಕೊಳ್ತೀನಿ, ಮೇಕಪ್ಗೆ ಸಂಬಂಧಪಟ್ಟಿರೋಂಥದ್ದನ್ನೆಲ್ಲ ಯಾವ ರೀತಿ ಇಟ್ಕೊಳ್ತೀನಿ ಅನ್ನೋದು ಕೂಡ ಡೀಟೇಲಾಗಿ ಶೇರ್ ಮಾಡಿದ್ದೀನಿ. ನಿಮಗೆ ಪಿನ್ ಟು ಪಿನ್ ಎಲ್ಲ ಡೀಟೇಲ್ಸ್ ಬೇಕು ಅನ್ನೋದಾದರೆ ಆ ವಿಡಿಯೋನ ಚೆಕ್ ಮಾಡಿದ್ರೆ ನಿಮಗೆಲ್ಲ ಇನ್ಫಾರ್ಮೇಷನ್ ಅನ್ನೋದು ಸಿಗುತ್ತೆ. ನೆಕ್ಸ್ಟು ಕೆಲವೊಂದು ಡ್ಯಾಮೇಜ್ ಆಗಿರುವಂಥದ್ದನ್ನೆಲ್ಲ ಇಟ್ಕೊಳ್ತಾ ಇರ್ತೀವಿ, ಆದಷ್ಟು ಅದನ್ನು ಆಗಿಂದಾಗಲೇ ಕ್ಲಿಯರ್ ಮಾಡಿದ್ರೇ ಬೆಟರು. ಈಗ ಮನೆ ಕ್ಲೀನಿಂಗ್, ಮನೆ ಮೇಂಟೆನೆನ್ಸ್ಗೆ ಬರೋದಾದರೆ ಆದಷ್ಟು ಹೋಮ್ ಕ್ಲೀನಿಂಗ್ ಎಲ್ಲ ಏನಿರುತ್ತೆ ಅದನ್ನು ಡೀಪಾಗಿ ಮಾಡ್ಕೊಳ್ಳೋದಾದರೆ ಇನ್ನೂ ಚೆನ್ನಾಗಿರುತ್ತೆ. ಇದಕ್ಕೆ ಸಂಬಂಧಪಟ್ಟಿರುವಂಥ ವಿಡಿಯೋನ ಕೂಡ ನಾನು ಲಾಸ್ಟ್ ವಿಡಿಯೋದಲ್ಲೇ ಶೇರ್ ಮಾಡಿದ್ದೀನಿ.
ನಾನು ಯಾವ ರೀತಿ ಮನೇನ ಕ್ಲೀನ್ ಮಾಡಿಕೊಂಡು ಆರ್ಗನೈಸ್ ಮಾಡ್ಕೊಂಡಿದ್ದೀನಿ ಅಂತ. ನೆಕ್ಸ್ಟು ಫಂಕ್ಷನ್ ದಿನ ವಿಚಾರಕ್ಕೆ ಬರೋದಾದರೆ, ಫಂಕ್ಷನ್ ದಿನಕ್ಕಿಂತ ಒಂದಿನ ಮುಂಚೆ ಈ ರೀತಿ ಬೆಡ್ ಸ್ಪ್ರೆಡ್ಸ್ ಎಲ್ಲ ಕೂಡ ಚೇಂಜ್ ಮಾಡೋವಂಥದ್ದು, ದಿವಾನ್ಗೆ ಹಾಕೋವಂತಹ ಕವರ್ನ ಚೇಂಜ್ ಮಾಡೋವಂಥದ್ದು, ಈ ರೀತಿ ಕೆಲಸಗಳನ್ನೆಲ್ಲ ಮಾಡ್ಕೊಳ್ಳೋಕ್ಕೆ ಸುಲಭ ಆಗುತ್ತೆ. ಅವತ್ತಿನ ದಿನ ಮಾಡ್ಕೊಳ್ಳೋದ್ರಿಂದ ಫಂಕ್ಷನ್ ದಿನ ಕೂಡ ಇದೆಲ್ಲ ನೀಟಾಗಿ ಆರ್ಗನೈಸಿಂಗ್ ಆಗಿ ಇರುತ್ತೆ. ಈ ಒಂದು ಲಿವಿಂಗ್ ಏರಿಯಾಗೆ ಸಂಬಂಧಪಟ್ಟಿರುವಂಥ ಕೆಲವೊಂದು ಡಸ್ಟಿಂಗ್ ಇರ್ಬೋದು, ಕ್ಲೀನಿಂಗ್ ಎಲ್ಲ ಕೂಡ ಮಾಡ್ಕೊಳ್ತಾ ಇದ್ದೀನಿ. ಅದೆಲ್ಲ ಮಾಡ್ಕೊಂಡಿದ್ದಾದಮೇಲೆ ಒಂದ್ಸರಿ ನೀಟಾಗಿ ಮನೆಯೆಲ್ಲ ಕೂಡ ಕಸ ಹೊಡೆದು ನೆಲ ಎಲ್ಲ ಒರೆಸ್ಕೊಂಡ್ಬಿಟ್ರೆ ಮನೆ ನೀಟಾಗಿರುತ್ತೆ. ಮಾರ್ನಿಂಗ್ ಮಾಡ್ಕೊಳ್ಳೋ ಅಂತಹ 10 ಕ್ಲೀನಿಂಗ್ಸಿಂದ ಬೆಳಗ್ಗೆನೇ ಮನೆಯೆಲ್ಲ ಕೂಡ ಸ್ವಚ್ಛವಾಗಿರುತ್ತೆ ಅಂತ ಒಂದು ವಿಡಿಯೋನ ಶೇರ್ ಮಾಡಿದ್ದೀನಿ. ಆ ವಿಡಿಯೋನ ಚೆಕ್ ಮಾಡಿದ್ದಲ್ಲಿ ನಿಮಗೆ ಎಲ್ಲ ಮಾಹಿತಿ ಕೂಡ ಸಿಗುತ್ತೆ. ಜಸ್ಟ್ ಕೆಲವೊಂದು ಕ್ಲಿಪ್ಪಿಂಗ್ಸ್ನ ಮಾತ್ರ ನಾನು ಇಲ್ಲಿ ಹ್ಯಾಡ್ ಮಾಡಿ ಡೀಟೇಲಾಗಿ ನಿಮಗೆ ಎಲ್ಲ ಇನ್ಫಾರ್ಮೇಷನ್ 1 by 1 ತಿಳಿತಾ ಹೋಗಲಿ ಅನ್ನೋದ್ರಿಂದ ಹ್ಯಾಡ್ ಮಾಡಿದ್ದೀನಿ. ಈ ರೀತಿ ಮನೆಯೆಲ್ಲ ಕೂಡ ನೀಟಾಗಿ ಸ್ವಚ್ಛವಾಗಿ ಇಟ್ಕೊಂಡಿದ್ದಲ್ಲಿ ಮಾರ್ನಿಂಗೇ ಒಂದು ಪಾಸಿಟಿವ್ ವೈಬ್ರೇಷನ್ಸ್ ಅನ್ನೋದು ಮೂಡುತ್ತೆ. ಇನ್ನು ಫಂಕ್ಷನ್ ಟೈಮಲ್ಲಿ ಹರಿಬರಿಯಲ್ಲಿ ಇದೆಲ್ಲ ಕೂಡ ಕ್ಲೀನ್ ಮಾಡೋಕ್ಕೆ ಆಗಲ್ಲ. ಸೊ ಅದಕ್ಕೋಸ್ಕರ ಆದಷ್ಟು 1 ಡೇ ಮುಂಚೆನೇ ಈ ರೀತಿ ಕ್ಲೀನಿಂಗ್ಸ್ ಎಲ್ಲ ಮಾಡಿಕೊಂಡ್ರೆ ಮನೆ ನೋಡೋಕ್ಕೂ ನೀಟಾಗಿರುತ್ತೆ, ನಮಗೂ ಕೂಡ ಸ್ವಲ್ಪ ಸ್ಟ್ರೆಸ್ ಎಲ್ಲ ಕೂಡ ಕಡಿಮೆ ಆಗುತ್ತೆ. ಇನ್ನು ರೂಮ್ಸಲ್ಲಿರುವಂಥ ಬೆಡ್ ವಿಚಾರಕ್ಕೆ ಬರೋದಾದರೆ, ಒಂದು ಫ್ರೆಶ್ ಆಗಿರುವಂಥ ಬೆಡ್ಶೀಟ್ನ ಹಾಕೋದ್ರಿಂದ ಕೂಡ ರೂಮ್ನ ಕಂಡೀಷನ್ ಎಲ್ಲ ಏನಿರುತ್ತೆ ಆ ಒಂದು ವಾತಾವರಣನೇ ಚೇಂಜ್ ಆಗುತ್ತೆ, ಫ್ರೆಶ್ ಫೀಲಿಂಗ್ ಅನ್ನೋದು ಬರ್ತಾ ಇರುತ್ತೆ. ಜಸ್ಟು ಬೆಡ್ಶೀಟ್ ಮಾತ್ರ ಚೇಂಜ್ ಮಾಡಿದ್ರೆ ಸಾಲದು. ಬೆಡ್ ಅಕ್ಕಪಕ್ಕದಲ್ಲಿರುವಂಥ ಬೆಡ್ ಸೈಡ್ ಟೇಬಲ್ಸ್ ಇರ್ಬೋದು, ವಿಂಡೋಸ್ ಹತ್ರ ಇರ್ಬೋದು, ಎಲ್ಲದನ್ನು ಕೂಡ ಕ್ಲೀನ್ ಮಾಡ್ಕೊಳ್ಬೇಕಾಗತ್ತೆ. ನೆಕ್ಸ್ಟು ಮನೆಯಲ್ಲಿ ಇಂಡೋರ್ ಪ್ಲಾಂಟ್ಸ್ನ ಇಟ್ಕೊಂಡಿರ್ತೀವಿ. ಫಂಕ್ಷನ್ ಟೈಮಲ್ಲಿ ಒಂದು 4-5 ದಿನ ಸರಿಯಾಗಿ ನೀರು ಹಾಕೋ ಟೈಮ್ ಕೂಡ ಇರಲ್ಲ. ಆದಷ್ಟು ಅದನ್ನು ಕೂಡ ಸರಿಯಾಗಿ ನೀರೆಲ್ಲನೂ ಹಾಕ್ಕೊಂಡು ಪ್ರಿಕಾಷನ್ ತೊಗೊಂಡ್ರೆ ಫಂಕ್ಷನ್ ಡೇ ಕೂಡ ಗಿಡಗಳು ಕೂಡ ಫ್ರೆಶ್ ಆಗಿರುತ್ತೆ, ಗಿಡಗಳು ಡ್ಯಾಮೇಜ್ ಆಗದಿರ ಇರುತ್ತೆ. ನೆಕ್ಸ್ಟ್ ನಾವು ಕ್ಲೀನ್ ಮಾಡಬೇಕಾದ್ರೆ ಸಿಕ್ಕಿರುವಂಥ ಕಸನ ಎಲ್ಲಿಂದ ಅಲ್ಲೇ ಡಸ್ಟ್ಬಿನಲ್ಲಿ ಕೂಡ ಹಾಕೋದ್ರಿಂದ ಮನೆ ನೋಡೋಕ್ಕೂ ಫ್ರೆಶ್ ಆಗಿ ನೀಟ್ ಆ್ಯಂಡ್ ಕ್ಲೀನ್ ಆಗಿರುತ್ತೆ. ನಿಮ್ಮ ಮನೆ ಕೂಡ ಎನಿ ಟೈಮ್ ನೀಟ್ ಆ್ಯಂಡ್ ಕ್ಲೀನಾಗಿರಬೇಕು ಅನ್ನೋದಾದರೆ ಈ ಒಂದು ಟಿಪ್ಸ್ನೆಲ್ಲ ಕೂಡ ನೀವು ಫಾಲೋ ಮಾಡ್ಬೋದು. ಈ ಐಡಿಯಾಸ್ ಎಲ್ಲ ನಿಮ್ಗೇನಾದ್ರು ಇಷ್ಟ ಆಯಿತು ಅನಿಸಿದ್ರೆ ಈಗಲೇ ಒಂದು ಲೈಕ್ ಮಾಡಿ. ನಮ್ಮನೆ ಟ್ರಿಪ್ಲೆಕ್ಸ್ ಮನೆ ಆಗಿರೋದ್ರಿಂದ ಮೇಲಿಂದ ಕೆಳಗಡೆ, ಕೆಳಗಿಂದ ಮೇಲೆ ಹೋಗಬೇಕಾದ್ರೆ ಕೆಲವೊಂದು ವಸ್ತುಗಳನ್ನೆಲ್ಲ ಕೂಡ ಈ ರೀತಿ ಸ್ಟೆಪ್ಸ್ ಹತ್ರ ಸೈಡಲ್ಲಿ ಇಟ್ಟಿರ್ತೀನಿ. ಒಂದು ವೇಳೆ ಆ ವಸ್ತುಗಳು ಕೆಳಗಡೆ ಪೋರ್ಷನ್ಗೆ ಸಂಬಂಧಪಟ್ಟಿರೋವಂಥದ್ದಾದರೆ ಕೆಳಗಡೆ ಹೋಗಬೇಕಾದ್ರೆ ತೊಗೊಂಡೋಗಿ ಆ ಪ್ಲೇಸಲ್ಲಿ ಇಟ್ಬಿಡ್ತೀವಿ. ನೆಕ್ಸ್ಟು ಫಂಕ್ಷನ್ ಟೈಮಲ್ಲಿ ಮೇಯ್ನಾಗಿ ಪೂಜೆಗೆ ಸಂಬಂಧಪಟ್ಟಿರುವಂತಹ ಸಿದ್ಧತೆಯನ್ನು ತಯಾರಿ ಮಾಡ್ಕೊಳ್ಬೇಕಾಗತ್ತೆ. ಈಗಾಗಲೇ ನಾನು ಪೂಜಾ ರೂಮ್ನ ಯಾವ ರೀತಿ ಕ್ಲೀನ್ ಮಾಡ್ತೀನಿ, ಪೂಜೆಗೆ ಸಂಬಂಧಪಟ್ಟಿರುವಂಥ ವಸ್ತುಗಳನ್ನ ಯಾವ ರೀತಿ ಕ್ಲೀನ್ ಮಾಡ್ತೀನಿ ಅನ್ನೋದೆಲ್ಲ ಕೂಡ ಶೇರ್ ಮಾಡಿದ್ದೀನಿ. ಜಸ್ಟ್ ಇಲ್ಲಿ ಕೆಲವೊಂದು ಪೂಜಾ ರೂಮ್ ಕ್ಲಿಪ್ಪಿಂಗ್ಸ್ನ ಮಾತ್ರನೇ ಹ್ಯಾಡ್ ಮಾಡ್ತಾ ಇದ್ದೀನಿ. ಬೇಕಾಗಿರುವಂಥ ವಸ್ತುಗಳನ್ನ ಇಟ್ಕೊಂಡು ಉಳಿದಿರುವಂಥದ್ದನ್ನೆಲ್ಲ ಕೂಡ ಎಲ್ಲಿಂದಲ್ಲಿ ಎತ್ತಿಟ್ರೇ ಬೆಟರು. ಫಂಕ್ಷನ್ ಅಂದ್ರೇ ತುಂಬ ಡಿಫ್ರೆಂಟ್ ಆಗಿರೋವಂಥ ಬಟ್ಟೆಗಳನ್ನ ಯೂಸ್ ಮಾಡಿರ್ತೀವಿ. ಬಟ್ ಮನೆಯಲ್ಲಿ ಎಲ್ಲ ಕಡೆ ಬಟ್ಟೆಗಳು ಕಾಣಿಸ್ಬಾರ್ದು ಅನ್ನೋದಾದರೆ ಅಲ್ಲಲ್ಲಿ ನೀವು ಬಾಸ್ಕೆಟ್ಸ್ನ ಇಟ್ಕೊಂಡು ಒಗೆಯುವಂಥ ಬಟ್ಟೆಗಳನ್ನ ಆ ಬಾಸ್ಕೆಟಲ್ಲಿ ಇಟ್ಕೊಂಡ್ರೆ ಬೆಟರು. ಇನ್ನು ಫಂಕ್ಷನ್ ಎಲ್ಲ ಸ್ಟಾರ್ಟ್ ಆಗೋದಕ್ಕಿಂತ ಮುಂಚೆನೇ ನಾವು ಲಾಂಡ್ರಿ ಬಾಸ್ಕೆಟ್ಸ್ ಎಲ್ಲ ಏನಿರುತ್ತೆ, ಈ ಒಗೆ ಬಟ್ಟೆಗಳು ಹಾಕುವಂಥ ಬಾಸ್ಕೆಟ್ಸ್ನ ಆದಷ್ಟು ಅದರಲ್ಲಿರುವಂಥ ಬಟ್ಟೆಗಳನ್ನೆಲ್ಲ ಕ್ಲೀನಾಗಿ ವಾಶ್ ಮಾಡಿ ಅದರ ಪ್ಲೇಸಲ್ಲಿ ಇಟ್ಕೊಂಡ್ರೆ ಮನೆಯಲ್ಲಿ ಎಲ್ಲ ಕಡೆ ಬಟ್ಟೆಗಳು ಕಾಣಿಸ್ದಿರ ಇರುತ್ತೆ. ಅದು ಕೂಡ ಒಗೆಯುವಂಥ ಬಟ್ಟೆಗಳು ಎಲ್ಲ ಕಡೆ ಕಾಣಿಸೋದಾದರೆ ನೆಗೆಟಿವ್ ಎನರ್ಜಿ ಅನ್ನೋದು ಎಲ್ಲ ಕಡೆ ಸ್ಪ್ರೆಡ್ ಆಗೋ ಚಾನ್ಸ್ ಇರುತ್ತೆ. ಸೊ ಆಗಲೇ ಎಲ್ಲ ಬಟ್ಟೆಗಳನ್ನ ವಾಶ್ ಮಾಡಿ ಆದಷ್ಟು ಡ್ರೈ ಮಾಡಿದಾದಮೇಲೆ ಇಮ್ಮಿಡಿಯೇಟಾಗಿ ಫೋಲ್ಡ್ ಮಾಡಿ ಕಬೋರ್ಡ್ಸಲ್ಲಿ ಇಟ್ಕೊಂಡ್ರೆ ಮನೆ ನೀಟ್ ಆ್ಯಂಡ್ ಆರ್ಗನೈಸಿಂಗ್ ಆಗೇ ಇರುತ್ತೆ. ನಾನು ಕೆಲವೊಂದು ಬೆಡ್ಶೀಟ್ಸ್ನೆಲ್ಲ ಕೂಡ ವಾಶ್ಗೆ ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ಇಮ್ಮಿಡಿಯೇಟಾಗಿ ಡ್ರೈ ಮಾಡೋಕ್ಕೂ ಕೂಡ ಹಾಕ್ಬಿಟ್ಟು ಅದರ ಪ್ಲೇಸಲ್ಲಿ ಸೆಟ್ ಮಾಡಿಬಿಡ್ತೀನಿ. ಮನೆಗೆ ಯಾರಾದರೂ ಗೆಸ್ಟ್ ಬಂದಾಗ ಮನೆ ನೀಟಾಗಿರಬೇಕು, ಬಟ್ಟೆಗಳೆಲ್ಲ ಕೂಡ ನೀಟಾಗಿ ಫೋಲ್ಡ್ ಆಗಿರಬೇಕು ಅನ್ನೋದಾದರೆ ಈ ಒಂದು ಟಿಪ್ಸ್ನ ಫಾಲೋ ಮಾಡಿ. ನೆಕ್ಸ್ಟು ಒಗಿಬೇಕಾಗಿರುವಂಥ ಬಟ್ಟೆಗಳು ಮಾತ್ರ ಅಲ್ಲದೆ ಒಗ್ದಿದ ಆದಮೇಲೂ ಕೂಡ ಫೋಲ್ಡ್ ಮಾಡಬೇಕಾಗಿರುವಂಥ ಕ್ಲಾತ್ಸ್ನ ಎಲ್ಲ ಕಡೆ ಹಿಡ್ದಿರ ಈ ರೀತಿ ಒಂದು ಬಾಸ್ಕೆಟಲ್ಲಿ ಕಲೆಕ್ಟ್ ಮಾಡಿಕೊಂಡು ಇಮ್ಮಿಡಿಯೇಟಾಗಿ ಅದನ್ನು ಫೋಲ್ಡ್ ಮಾಡಿ ಅದರ ಜಾಗದಲ್ಲಿ ಇಟ್ಟರೆ ಇನ್ನೂ ಮನೆ ನೀಟಾಗಿರುತ್ತೆ. ಒಗಿಬೇಕಾಗಿರೋಂಥ ಬಟ್ಟೆಗಳಾಗಲಿ ಅಥವಾ ಒಗ್ದಿರೋಂಥ ಬಟ್ಟೆಗಳಾಗಲಿ ಅದರ ಪ್ಲೇಸಲ್ಲಿ ಇಟ್ಕೊಂಡ್ರೇ ಬೆಟರು. ನೆಕ್ಸ್ಟು ಅಡುಗೆ ಮನೆ ವಿಚಾರಕ್ಕೆ ಬರೋದಾದರೆ ಆದಷ್ಟು ಸಿಂಕು ಖಾಲಿ ಇರೋ ರೀತಿಯಲ್ಲಿ ನೋಡ್ಕೊಳ್ಬೇಕು. ಸಿಂಕಲ್ಲಿ ಒಂದೊಂದು ಪ್ಲೇಟ್ ಇದ್ದರೂ ಕೂಡ ಅದೇ ರೀತಿ ಬಿಟ್ಬಿಡ್ದಿರ ಇಮ್ಮಿಡಿಯೇಟಾಗಿ ವಾಶ್ ಮಾಡಿದ್ದಲ್ಲಿ ನಮಗೆ ಟೈಮ್ ಕೂಡ ಸೇವ್ ಆಗುತ್ತೆ. ಎಲ್ಲ ಪಾತ್ರೆಗಳನ್ನ ಒಂದೇ ಸರಿ ಸಿಂಕ್ ತುಂಬ ಹಾಕ್ಕೊಂಡು ಕ್ಲೀನ್ ಮಾಡೋದಕ್ಕಿಂತ ಜಸ್ಟ್ ಒಂದೊಂದು ಇದ್ದಂಗೆ ಕ್ಲೀನ್ ಮಾಡಿ ಇಟ್ಬಿಟ್ರೆ ನಮಗೆ ಸಿಂಕ್ ಎನಿ ಟೈಮ್ ನೀಟಾಗೂ ಇರುತ್ತೆ, ಹೈಜಿನಿಕ್ಕಾಗೂ ಕೂಡ ಇರುತ್ತೆ, ಬೇಗ ಕೂಡ ಕೆಲಸ ಅನ್ನೋದು ಮುಗಿಯುತ್ತೆ. ಈ ರೀತಿ ನಾನು ಸಿಂಕಲ್ಲಿರುವಂಥ ಪಾತ್ರೆಗಳೆಲ್ಲ ಕ್ಲೀನ್ ಮಾಡ್ಕೊಂಡಿದ್ದಾದಮೇಲೆ ಸಿಂಕ್ನ ಕೂಡ ಒಂದ್ಸರಿ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ. ನಮ್ಮನೇಲಿರುವಂತಹ ಸಿಂಕ್ ಕಾಂಪೋಸಿಟ್ ಸಿಂಕ್ ಅಂದರೆ ವೈಟ್ ಗ್ರಾನೈಟ್ ಸಿಂಕ್ ಆಗಿರೋದ್ರಿಂದ ಇದನ್ನು ಎಷ್ಟು ಡ್ರೈ ಆಗಿ ಇಟ್ಕೊಂಡ್ರೆ ಅಷ್ಟು ಶೈನಿಯಾಗಿ ಕಾಣಿಸುತ್ತೆ. ನೆಕ್ಸ್ಟು ಅಡುಗೆ ಮನೆಯಲ್ಲಿ
ಕೌಂಟರ್ ಟಾಪ್ ಇರ್ಬೋದು, ಸ್ಟವ್ ಇರ್ಬೋದು, ಚಿಮ್ನಿ ಇರ್ಬೋದು, ಮೇಲಿಂದ ಕಾಣಿಸೋವಂತಹ ಎಲ್ಲ ಕಡೆ ಕೂಡ ಇಮ್ಮಿಡಿಯೇಟಾಗಿ ಕ್ಲೀನ್ ಮಾಡಿಕೊಂಡ್ರೆ ಬೆಟರು. ಈಗಾಗಲೇ ಲಾಸ್ಟ್ ವಿಡಿಯೋದಲ್ಲಿ ಕೂಡ ನಾನು ಈ ಒಂದು ಕ್ಲಿಪ್ಪಿಂಗ್ಸ್ನ ಆ್ಯಡ್ ಮಾಡಿದ್ದೀನಿ. ಬಟ್ ಪೂರ್ತಿ ಇನ್ಫಾರ್ಮೇಷನ್ ಸಿಗಲಿ ಅನ್ನೋದ್ರಿಂದ ಮತ್ತೆ ಇನ್ನೊಂದು ಸರಿ ಆ ಒಂದು ಕ್ಲಿಪ್ಪಿಂಗ್ಸ್ನ ಆ್ಯಡ್ ಮಾಡಿ ಶೇರ್ ಮಾಡ್ತಾ ಇದ್ದೀನಿ. ಫಂಕ್ಷನ್ ಟೈಮಲ್ಲಿ ಯಾವ್ಯಾವ ಏರಿಯಾಸ್ ನೀಟಾಗಿ ಕಾಣಿಸಿದ್ರೆ ಮನೆ ನೀಟ್ ಆ್ಯಂಡ್ ಆರ್ಗನೈಸಿಂಗ್ ಆಗಿರುತ್ತೆ, ಡಿಸಿಪ್ಲೈನ್ಡ್ ಆಗಿರುತ್ತೆ ಅನ್ನೋದು ನೀಟಾಗಿ ಗೊತ್ತಾಗಲಿ ಅನ್ನೋದ್ರಿಂದ ಮತ್ತೆ ಇನ್ನೊಂದು ಸರಿ ಆ್ಯಡ್ ಮಾಡಿದ್ದೀನಿ ಅಷ್ಟೇ. ಕೌಂಟರ್ನ ಕೂಡ ಆದಷ್ಟು ಕ್ಲೀನ್ ಮಾಡಿಕೊಂಡ್ರೆ ಬೆಟರು. ಕೌಂಟರ್ ಟಾಪ್ ನೀಟಾಗಿತ್ತು ಅಂದರೆ ಅಡುಗೆ ಮನೆ ನೀಟಾಗಿದೆ ಅಂತ ಫೀಲಿಂಗ್ ಬರುತ್ತೆ. ನಮ್ಮ ಅಡುಗೆ ಮನೆ ಎನಿ ಟೈಮ್ ಇದೇ ರೀತಿ ಇರೋದಕ್ಕೋಸ್ಕರ ನಾನು ಕೆಲವೊಂದು ಟಿಪ್ಸ್ನ ಫಾಲೋ ಮಾಡ್ತಾ ಇರ್ತೀನಿ. ಆ ಟಿಪ್ಸ್ ಯಾವುದು ಅನ್ನೋದು ಕೂಡ ನಿಮ್ಗೆ ಈಗಾಗಲೇ ಗೊತ್ತೇ ಇರುತ್ತೆ. ಇಷ್ಟ ಆಯಿತು ಅನಿಸಿದ್ರೆ ಲೈಕ್ ಮಾಡಿ. ನೆಕ್ಸ್ಟು ವಾಶ್ರೂಮ್ ವಿಚಾರಕ್ಕೆ ಬರೋದಾದರೆ, ಫಂಕ್ಷನ್ ಆಗಿರೋ ಕಾರಣ ಗೆಸ್ಟ್ ಎಲ್ಲ ಕೂಡ ಮನೆಗೆ ಬರ್ತಾ ಇರ್ತಾರೆ. ವಾಶ್ರೂಮ್ಗೆ ಸಂಬಂಧಪಟ್ಟಿರೋವಂಥ ಪ್ರಾಡಕ್ಟ್ಸ್ ಅಂದರೆ ವಾಶ್ರೂಮ್ ಕ್ಲೀನಾಗಿರೋದ್ರ ಜೊತೆಗೆ ಶಾಂಪೂ ಇರ್ಬೋದು, ಸೋಪ್ ಇರ್ಬೋದು, ಅದೇ ರೀತಿ ಪೇಸ್ಟ್ ಎಲ್ಲ ಏನಿರುತ್ತೆ, ಈ ಒಂದು ಬೇಸಿಕ್ ಪ್ರಾಡಕ್ಟ್ಸ್ನ ಕರೆಕ್ಟಾಗಿ ಇದೆಯೋ ಇಲ್ವೋ ಚೆಕ್ ಮಾಡಿಕೊಂಡು, ಇಲ್ಲದೇ ಇದ್ದರೆ ಒಂದು ಸರಿ ಅದನ್ನೆಲ್ಲ ಕೂಡ ತರಿಸ್ಕೊಂಡ್ರೆ ಬೆಟರು. ಹರಿಬರಿಯಲ್ಲಿ ಸರಿಯಾಗಿ ಚೆಕ್ ಮಾಡ್ಕೊಂಡಿಲ್ಲ ಅನ್ನೋದಾದರೆ ಫಂಕ್ಷನ್ ದಿನ ಗೆಸ್ಟ್ ಕೇಳಿದಾಗ ನಮಗೆ ತುಂಬಾ ಸ್ಟ್ರೆಸ್ ಆಗ್ತಾ ಇರುತ್ತೆ. ಜಸ್ಟ್ ಬೇಸಿಕ್ ಪ್ರಾಡಕ್ಟ್ಸ್ ಕೂಡ ನಾವು ಇಟ್ಟಿಲ್ಲ ಅನ್ನೋ ಫೀಲಿಂಗ್ ಬರ್ತಾ ಇರುತ್ತೆ. ಈ ರೀತಿ ಎಲ್ಲ ಪ್ರಾಡಕ್ಟ್ಸ್ ಇದೆಯೋ ಇಲ್ಲ ಒಂದ್ಸರಿ ಚೆಕ್ ಮಾಡಿಕೊಂಡು ಆ ಏರಿಯಾಸ್ನ ಕೂಡ ಒಂದ್ಸರಿ ಕ್ಲೀನ್ ಮಾಡಿಕೊಂಡ್ರೆ ಬೆಟರು. ನಾವು ಎಷ್ಟೇ ವಾಶ್ರೂಮ್ಸ್ನ ಕ್ಲೀನ್ ಮಾಡಿದರೂ ಕೂಡ ಸ್ನಾನ ಆದಮೇಲೆ ನೋಡೋಕ್ಕೆ ಒಂದು ರೀತಿ ಮೆಸ್ಸಪ್ ಆಗಿರುತ್ತೆ. ಸ್ನಾನಕ್ಕಿಂತ ಮುಂಚೆ ಈ ರೀತಿ ಸಿಂಕ್ ಎಲ್ಲ ಕ್ಲೀನ್ ಮಾಡಿ ಸ್ನಾನ ಎಲ್ಲ ಆದಮೇಲೆ ಫ್ಲೋರ್ನ ಕ್ಲೀನ್ ಮಾಡಿಕೊಂಡ್ರೆ ಬೆಟರು. ಫ್ಲೋರ್ ಮೇಲೆ ಸೋಪ್ ಇರ್ಬೋದು, ಹೇರ್ ಇರ್ಬೋದು ಎಲ್ಲ ಬಿದ್ದಿರುತ್ತೆ. ಲಾಸ್ಟಲ್ಲಿ ಒಂದು ಸ್ವಲ್ಪ ಬಕೆಟಲ್ಲಿ ನೀರನ್ನ ಇಟ್ಕೊಂಡು ಫ್ಲೋರ್ ಮೇಲೆ ಎಲ್ಲ ಕಡೆ ಅಂದರೆ ಮೂಲೆಗಳಲ್ಲಿ ಎಲ್ಲ ಕಡೆ ಕೂಡ ನೀರನ್ನ ಹಾಕೋದಾದರೆ ಫ್ಲೋರ್ ಮೇಲೆ ಇರುವಂಥ ಕೂದಲು ಎಲ್ಲ ಕೂಡ ಕ್ಲಿಯರ್ ಆಗುತ್ತೆ. ಆಗ ವಾಶ್ರೂಮ್ ನೋಡೋಕ್ಕೂ ಕೂಡ ನೀಟ್ ಆ್ಯಂಡ್ ಕ್ಲೀನಾಗಿರುತ್ತೆ. ಇಷ್ಟ ಆದರೆ ಲೈಕ್ ಮಾಡಿ. ನೆಕ್ಸ್ಟು ಆಗಲೇ ಹೇಳ್ದಂಗೆ ಬಟ್ಟೆಗಳು ಮಡಚಿಡೋ ಅಂಥದ್ದು. ಈ ರೀತಿ ಬಟ್ಟೆಗಳನ್ನ ಎಲ್ಲ ಕೂಡ ಮಡಚಿಬಿಟ್ಟು ಅದರ ಪ್ಲೇಸಲ್ಲೇ ಇಟ್ಕೊಳ್ಬೇಕಾಗತ್ತೆ. ನಾವು ಆದಷ್ಟು ಬಟ್ಟೆಗಳನ್ನ ಇಡಬೇಕಾದ್ರೇ ಏನಾದರೂ ಮೆಸ್ಸಪ್ ಆಗಿದ್ರೂ ಕೂಡ ಕ್ಲಿಯರ್ ಮಾಡಿಕೊಂಡು ಯಾವ್ಯಾವ ಜಾಗದಲ್ಲಿ ಇಡೋವಂಥ ಬಟ್ಟೆಗಳನ್ನ ಆ ಜಾಗದಲ್ಲಿ ಸಪ್ರೇಟಾಗಿ ಸೆಗ್ರಿಗೇಟ್ ಮಾಡಿ ಇಡೋದಾದರೆ ಒಂದು ವೇಳೆ ಆ ಬಟ್ಟೆಗಳನ್ನ ನಾವು ಫಂಕ್ಷನ್ ದಿನ ಯೂಸ್ ಮಾಡಬೇಕಂದ್ರೂ ಕೂಡ ಈಸಿಯಾಗಿ ಸಿಗುತ್ತೆ. ಇನ್ನು ಕಬೋರ್ಡ್ನ ನಾನು ಯಾವ ರೀತಿ ಆರ್ಗನೈಸ್ ಮಾಡ್ಕೊಂಡಿದ್ದೀನಿ ಅನ್ನೋದು ಈಗಾಗಲೇ ನಿಮಗೆ ಕೆಲವೊಂದು ವೀಡಿಯೋಸಲ್ಲಿ ಶೇರ್ ಮಾಡಿದ್ದೀನಿ. ಇಂಟ್ರೆಸ್ಟ್ ಇರೋರು ನೀವು ನೋಡಿಲ್ಲ ಅಂದರೆ ಒಂದ್ಸರಿ ಚೆಕ್ ಮಾಡಿ. ವಾರ್ಡ್ರೋಬ್ ಆರ್ಗನೈಸೇಷನ್ ಅನ್ನೋ ಒಂದು ಪ್ಲೇಲಿಸ್ಟಲ್ಲಿ ಹೋಗಿ ಚೆಕ್ ಮಾಡಿದ್ರೆ ಬಟ್ಟೆಗಳನ್ನ ಯಾವ ರೀತಿ ಜೋಡಿಸ್ಕೊಳ್ಬೋದು, ಮಕ್ಕಳ ಬಟ್ಟೆಗಳಿರ್ಬೋದು ಅಥವಾ ಕಪಲ್ಸ್ದೆಲ್ಲ ಒಂದೇ ಅದರಲ್ಲಿ ಇಡೋದಾದರೆ ಅದನ್ನು ಯಾವ ರೀತಿ ಜೋಡಿಸ್ಕೊಳ್ಬೋದು, ಆರ್ಗನೈಸೇಷನ್ಗೆ ಯೂಸ್ ಮಾಡುವಂಥ ಕೆಲವೊಂದು ಪ್ರಾಡಕ್ಟ್ಸ್ನ ಕೂಡ ನೀವು ಆ ವಿಡಿಯೋದಲ್ಲಿ ನೋಡ್ಬೋದು. ಈ ರೀತಿ ಎಲ್ಲದನ್ನು ಕೂಡ ಕ್ಲೀನ್ ಮಾಡಿದ್ದೀನಿ. ಇನ್ನು ಲಾಸ್ಟ್ ವಿಡಿಯೋದಲ್ಲಿ ಒಬ್ಬರು ಕಮೆಂಟ್ ಮಾಡ್ತಾಯಿದ್ರು ನನಗೆ, ರೂಮಲ್ಲಿ ನೀವು ಬಟ್ಟೆ ಮಡಚಿಡ್ಬೇಕಾದ್ರೆ ಬೆಡ್ ಮೇಲೆ ಹಾಕಬೇಡಿ ಅಂತ. ನಾನು ಆದಷ್ಟು ಸ್ಟಡಿ ಯೂನಿಟ್ ಹತ್ರನೇ ಎಲ್ಲ ಬಟ್ಟೆಗಳನ್ನ ಫೋಲ್ಡ್ ಮಾಡೋಕ್ಕೆ ಟ್ರೈ ಮಾಡ್ತಾ ಇರ್ತೀನಿ. ಬಟ್ ಬೆಡ್ಶೀಟ್ ಯಾವತ್ತು ಚೇಂಜ್ ಮಾಡಿರ್ತೀನೋ ಅವತ್ತು ಮಾತ್ರ ನಾನು ಬೆಡ್ ಮೇಲೆ ಹಾಕ್ಕೊಂಡು ಆ ಬಟ್ಟೆಗಳನ್ನೆಲ್ಲ ಫೋಲ್ಡ್ ಮಾಡ್ತಾ ಇರ್ತೀನಿ. ಈ ರೀತಿ ಬೆಡ್ರೂಮಲ್ಲಿರುವಂಥ ಬೆಡ್ ಸೈಡ್ ಟೇಬಲ್ಲು, ಸ್ಟಡಿ ಯೂನಿಟ್ ಎಲ್ಲ ಕೂಡ ಕ್ಲಿಯರ್ ಆಗಿದೆ. ಇಲ್ಲಿಗೆ ಈ ಒಂದು ರೂಮ್ ಎಲ್ಲ ಕೂಡ ನೀಟ್ ಆ್ಯಂಡ್ ಆರ್ಗನೈಸಿಂಗ್ ಆಗಿದೆ. ಇನ್ನು ಕೆಲವೊಂದು ಇಂಡೋರ್ ಪ್ಲಾಂಟ್ಸ್ನ ಇಟ್ಕೊಳ್ಳೋ ಅಂಥದ್ದು ನನಗೆ ತುಂಬಾ ಇಷ್ಟ. ಸೊ ಆಗಿರೋ ಕಾರಣ ನಾನು ಕಾರ್ನರ್ಸಲ್ಲೆಲ್ಲ ಕೂಡ ಇಂಡೋರ್ ಪ್ಲಾಂಟ್ಸ್ನ ಇಡ್ತಾ ಇರ್ತೀನಿ. ಈ ಒಂದು ಲುಕ್ ನಿಮ್ಗೇನಾದ್ರು ಇಷ್ಟ ಆದರೆ ಲೈಕ್ ಮಾಡಿ. ಈಗ ಫಂಕ್ಷನ್ಗೆ ಮೇಯ್ನಾಗಿ ನಮಗೆ ಬೇಕಾಗಿರುವಂಥ ಬಟ್ಟೆಗಳ ವಿಚಾರಕ್ಕೆ ಬರೋಣ. ಫಂಕ್ಷನ್ ಅಂದ್ರೇ ರೇಷ್ಮೆ ಸೀರೆನ ತುಂಬ ಜನ ಯೂಸ್ ಮಾಡ್ತಾ ಇರ್ತೀವಿ, ವೇರ್ ಮಾಡ್ತಾ ಇರ್ತೀವಿ. ಈ ರೇಷ್ಮೆ ಸೀರೆ ವೇರ್ ಮಾಡೋ ಅಂಥದ್ದಾದರೆ ನೀವು ಸ್ಯಾರಿನ ಮೊದಲೇ ಪ್ಲೀಟ್ ಮಾಡಿ ಇಟ್ಟರೆ ಬೆಟರು. ನಾನು ಈಗಾಗಲೇ ಒಂದು ವಿಡಿಯೋದಲ್ಲಿ ಶೇರ್ ಮಾಡಿದ್ದೀನಿ ನಾನು ಯಾವ ರೀತಿ ಸ್ಯಾರಿನ ಈ ಒಂದು ಸೆರಿಗೆ ಪಾರ್ಟ್ ಇರ್ಬೋದು, ನೆರಿಗೆ ಪಾರ್ಟ್ ಎಲ್ಲ ಕೂಡ ಫೋಲ್ಡ್ ಮಾಡಿ ಇಟ್ಟಿರ್ತೀನಿ ಅಂತ. ಕುಚ್ಚು ಆದಷ್ಟು ನೀವು ಚೆನ್ನಾಗಿರುವಂಥದ್ದು ಹಾಕ್ಸಿದ್ರೆ ಈ ರೀತಿ ಸ್ವಲ್ಪ ಕ್ರಾಸಿಂಗಲ್ಲಿ ಇಟ್ಟರೆ ಕುಚ್ಚು ನೋಡೋಕ್ಕೆ ತುಂಬ ಬ್ಯೂಟಿಫುಲ್ಲಾಗಿ ಕಾಣಿಸುತ್ತೆ. ಇನ್ನು ಫ್ರಂಟ್ ಪಾರ್ಟ್ ಏನು ಬರುತ್ತೆ ಅದನ್ನು ಕೂಡ ನಾನು ಕರೆಕ್ಟಾಗಿ ಸೆಟ್ ಮಾಡಿಕೊಂಡು ಐರನ್ ಮಾಡ್ಕೊಳ್ತಾ ಇದ್ದೀನಿ. ರೇಷ್ಮೆ ಸೀರೆಗಳನ್ನ ಈ ರೀತಿ ಐರನ್ ಮಾಡಿ ನೀಟಾಗಿ ಸೆಟ್ ಮಾಡ್ಕೊಂಡಿದ್ದಲ್ಲಿ ಫಂಕ್ಷನ್ ದಿನ ಕೇವಲ ಒಂದು 2 ನಿಮಿಷದಲ್ಲೇ ನಾವು ಸ್ಯಾರಿನ ವೇರ್ ಮಾಡಿಬಿಡ್ಬೋದು. ಅದು ನಮ್ಮ ಹತ್ತಿರದವರ ಫಂಕ್ಷನ್ ಅಥವಾ ನಮ್ಮ ಮನೆಯಲ್ಲೇ ಫಂಕ್ಷನ್ ಇದ್ದಾಗ ಹರಿಬರಿಯಲ್ಲಿ ಇರ್ತೀವಿ. ಆ ಟೈಮಲ್ಲಿ ನಾವು ಸ್ಯಾರೀಸ್ನ ಸರಿಯಾಗಿ ರೆಡಿ ಮಾಡಿ ಇಟ್ಕೊಂಡಿಲ್ಲ ಈ ರೀತಿಯಾಗಿ ಅನ್ನೋದಾದರೆ ಸ್ಯಾರಿನ ಉಡಬೇಕಾದ್ರೆ ಬೇಗ ಕೂಡ ಆಗಲ್ಲ, ಸರಿಯಾಗಿ ಕೂಡ ನಾವು ವೇರ್ ಮಾಡೋಕ್ಕೆ ಆಗಲ್ಲ. ಕರೆಕ್ಟ್ ಶೇಪಲ್ಲಿ ಕರೆಕ್ಟಾಗಿ ಫೋಲ್ಡ್ ಮಾಡಿ ಇಟ್ಕೊಳ್ಳೋದಾದರೆ ನಾವು ಸ್ಯಾರಿನ ವೇರ್ ಮಾಡೋಕ್ಕೆ ಕೇವಲ ಒಂದು 2 ನಿಮಿಷ ಸಾಕಾಗುತ್ತೆ ಅಷ್ಟೇ. ಈ ಸ್ಯಾರಿ ವೇರ್ ಮಾಡಿದಾಗ ಯಾವ ರೀತಿ ಕಾಣಿಸ್ತಾ ಇದೆ ಅನ್ನೋ ಕ್ಲಿಪ್ಪಿಂಗ್ಸ್ ಕೂಡ ನಾನು ಇಲ್ಲಿ ಆ್ಯಡ್ ಮಾಡ್ತೀನಿ ನೋಡಿ. ಅದೇ ರೀತಿಯೇ ನಾನು ಇನ್ನೊಂದು ಸ್ಯಾರಿನ ಕೂಡ
ನೀಟಾಗಿ ಪ್ರೀಪ್ಲೀಟ್ ಅನ್ನೋದು ಮಾಡಿ ರೆಡಿ ಮಾಡಿ ಇಟ್ಕೊಳ್ತಾ ಇದ್ದೀನಿ. ಮೇಯ್ನಾಗಿ ನಾವು ಸಾಫ್ಟ್ ಸಿಲ್ಕ್ ಸ್ಯಾರಿ ತೊಗೊಂಡ್ರೆ ಯಾವ ರೀತಿ ಬೇಕೋ ಆ ರೀತಿ ಉಟ್ಕೊಳ್ಬೋದು, ಸ್ಲಿಮ್ಮಾಗಿ ಕೂಡ ಕಾಣಿಸ್ತೀವಿ. ಅದೇ ಸ್ವಲ್ಪ ಹೆವಿಯಾಗಿರುವಂಥ ಸ್ಯಾರೀಸ್ನ ತೊಗೊಳೋದಾದರೆ ನಾವು ಕಂಪಲ್ಸರಿಯಾಗಿ ಈ ರೀತಿ ರೆಡಿ ಮಾಡಿ ಬಾಕ್ಸ್ ಸಿಸ್ಟಮ್ ರೀತಿ ಮಾಡಿ ಇಟ್ಕೊಂಡ್ರೆ ಬೆಟರು. ಇಲ್ಲ ಅನ್ನೋದಾದರೆ ಕಾಂಚೀವರಂ ಸ್ಯಾರೀಸ್ ಇರ್ಬೋದು, ಪ್ಯೂರ್ ಪಟ್ಟು ಸ್ಯಾರೀಸ್ ಎಲ್ಲ ಏನಿರುತ್ತೆ ಅದು ಫೋಲ್ಡಿಂಗ್ಸ್ ಎಲ್ಲ ಮಾಡ್ಕೊಳ್ಳೋದು ತುಂಬ ಕಷ್ಟ ಆಗುತ್ತೆ. ಮುಂಚೆನೇ ರೆಡಿ ಮಾಡಿ ಇಟ್ಕೊಂಡ್ರೆ ವೇರ್ ಮಾಡೋದು ತುಂಬ ಈಸಿ. ಏರ್ ಕೇರ್ಗೆ ಬರೋಣ. ಒಂದು ವೇಳೆ ನೀವು ಮೆಹಂದಿ ಹಾಕ್ಕೊಳ್ಳೋದಾದರೆ ಹೇರ್ಗೆ ಮೊದಲೇ ಮೆಹಂದಿ ಎಲ್ಲ ಹಾಕಿ ರೆಡಿಯಾಗಿ ಇಟ್ಕೊಂಡ್ರೆ ಬೆಟರು. ಅಥವಾ ನೀವು ಇನ್ಸ್ಟೆಂಟ್ ಆಗಿರುವಂತಹ ಕೆಮಿಕಲ್ ಬೇಸ್ಡ್ ಪೌಡರ್ಸ್ನ ಯೂಸ್ ಮಾಡೋದಾದರೆ ಸೊ ಅದನ್ನು ಕೂಡ ನೀವು ಯೂಸ್ ಮಾಡ್ಕೊಳ್ಬೋದು. ನಾನಿಲ್ಲಿ ಒಂದಿನ ರಾತ್ರಿನೇ ಈ ರೀತಿಯಾಗಿ ಮೊಸರಲ್ಲಿ ಮೆಹಂದಿ ಪೌಡರ್ನ ಮಿಕ್ಸ್ ಮಾಡಿ ಇಟ್ಟಿದ್ದೀನಿ. ನೆಕ್ಸ್ಟ್ ಡೇ ಮಾರ್ನಿಂಗ್ ನಾನು ಮೆಹಂದಿನ ಈ ರೀತಿಯಾಗಿ ಅಪ್ಲೈ ಮಾಡ್ಕೊಂಡಿದ್ದೀನಿ. ನಾನು ಯೂಸ್ ಮಾಡಿರೋವಂಥದ್ದು ನ್ಯಾಚುರಲ್ ಆಗಿ ಸಿಗುವಂತಹ ಮೆಹಂದಿ ಎಲೆಗಳಿಂದ ಮಾಡಿರೋವಂಥ ಪೌಡರು. ನೆಕ್ಸ್ಟು ಫೇಸ್ಗೆ ಆದಷ್ಟು ನೀವು ಪಾರ್ಲರ್ಗೆಲ್ಲ ಹೋಗೋಕ್ಕಾಗಲ್ಲ ಅನ್ನೋದಾದರೆ ಮನೆಯಲ್ಲೇ ಮಾಡ್ಕೊಳ್ಳೋವಂಥ ಕೇರ್ನ ನೀವು ಮಾಡ್ಕೊಳ್ಬೋದು. ಒಂದು ವೇಳೆ ನಿಮಗೆ ಸ್ಕ್ರಬ್ಬಿಂಗು ಮತ್ತು ಯಾವುದಾದ್ರೂ ಒಂದು ಕ್ರೀಮ್ನೆಲ್ಲ ಅಪ್ಲೈ ಮಾಡೋಕ್ಕಾಗಲ್ಲ ಅನ್ನೋದಾದರೆ ಈ ರೀತಿ ಫೇಸ್ ಮಾಸ್ಕ್ ಎಲ್ಲ ಕೂಡ ಸಿಗುತ್ತೆ. ಇದನ್ನು ಯೂಸ್ ಮಾಡೋದ್ರಿಂದ ಕೂಡ ಫೇಸು ಬ್ರೈಟಾಗಿ ಕಾಣಿಸುತ್ತೆ. ನಿಮ್ಮ ಫೇಸಲ್ಲಿ ಯಾವ ಪ್ರಾಬ್ಲಮ್ ಇದೆಯೋ ಅದ್ರ ಪ್ರಕಾರ ನೋಡಿಕೊಂಡು ಈ ಒಂದು ಫೇಸ್ ಮಾಸ್ಕ್ನ ನೀವು ತೊಗೊಳ್ಬೋದು. ಇದನ್ನು ಈ ರೀತಿ ನಾವು ಒಂದು 10ರಿಂದ 15 ನಿಮಿಷದವರೆಗೂ ಕೂಡ ಹಾಕ್ಕೊಂಡು ಆಮೇಲೆ ನಾವು ಫೇಸ್ ವಾಶ್ನ ಮಾಡ್ಕೊಳ್ಬೋದು, ಅಥವಾ ಜಸ್ಟ್ ಅದೇ ರೀತಿ ಮಸಾಜ್ ಮಾಡಿ ಕೂಡ ಬಿಡ್ಬೋದು. ನೆಕ್ಸ್ಟು ನೇಲ್ ಪೇಂಟ್ಸ್ ಕೂಡ ಅಷ್ಟೇ. ಇನ್ನೇನು ನಾವು ಫಂಕ್ಷನ್ ಇರಬೇಕಾದ್ರೆ ಸ್ನಾನ ಮಾಡಿ ಹಾಕ್ಕೊಳ್ಳೋಣ ಅಂತ ಅಂದ್ಕೊಂಡಿರ್ತೀವಿ, ಬಟ್ ನಮಗೆ ಮರ್ತೇ ಹೋಗುತ್ತೆ. ಅದ್ರ ಬದಲಾಗಿ ಮುಂಚೆನೇ ಈ ರೀತಿ ನಾವು ಹಾಕ್ಕೊಳ್ಳೋದು ಬೆಟರು. ನಮ್ಮನೆಯಲ್ಲಿ ಪುಟ್ಟದಾಗಿರುವಂಥ 2 ಮಕ್ಕಳು ಕೂಡ ಇರೋದ್ರಿಂದ ನಾನು ಆದಷ್ಟು ಮುಂಚೆನೇ ಈ ರೀತಿ ನೈಲ್ ಪಾಲಿಶ್ ಎಲ್ಲನೂ ಹಾಕಿ ರೆಡಿ ಮಾಡಿಬಿಡ್ತೀನಿ. ಹೊಸ ಬಟ್ಟೆ ಎಲ್ಲ ಹಾಕಿದಾದ್ಮೇಲೆ ನೈಲ್ ಪಾಲಿಶ್ನ ಹಾಕಕ್ಕೆ ಹೋದರೆ ಎಲ್ಲ ಕೂಡ ಬಟ್ಟೆಗೆ ಅಂಟ್ಕೊಂಡಿರುತ್ತೆ. ಈ ರೀತಿ ಮೆಹಂದಿ ಹಾಕೊಳ್ಳೋ ಅಂಥದ್ದಿರ್ಬೋದು, ಕೈಗೆ ಮೆಹಂದಿ ಹಾಕೊಳ್ಳೋ ಅಂಥದ್ದಿರ್ಬೋದು, ನೈಲ್ ಪಾಲಿಶ್ ಹಾಕೊಳ್ಳೋ ಅಂಥದ್ದಿರ್ಬೋದು, ಅದೆಲ್ಲ ಕೂಡ 1 ಡೇ 2 ಡೇ ಬಿಫೋರೇ ಮಾಡಿಕೊಂಡ್ರು ಕೂಡ ಏನು ಪ್ರಾಬ್ಲಮ್ ಆಗಲ್ಲ, ನೋಡೋಕ್ಕೂ ನೀಟಾಗಿರುತ್ತೆ. ನೆಕ್ಸ್ಟು ಕೆಲವೊಂದು ಪ್ರಾಡಕ್ಟ್ಸ್ನ ನಮ್ಮ ಮನೆಯಲ್ಲಿ ಮಿಸ್ ಆಗಿರುತ್ತೆ, ಮನೆಯಲ್ಲಿ ಖಾಲಿ ಆಗಿರುತ್ತೆ. ಅಂಥ ಪ್ರಾಡಕ್ಟ್ಸ್ ಯಾವುದು ಅಂತ ನೋಡಿ ಮುಂಚಿತವಾಗಿ ತೊಗೊಂಡು ಬಂದು ಇಟ್ಕೊಂಡ್ರೂ ಬೆಟರು. ತೊಗೊಂಡು ಬಂದಿದ್ದಾದಮೇಲೆ ಜಸ್ಟ್ ಅದೇ ಕವರಲ್ಲೇ ಬಿಡ್ದಿರ ಅದನ್ನು ಪ್ಯಾಕ್ ಎಲ್ಲ ಏನಿರುತ್ತೆ ಆ ಒಂದು ಪ್ಯಾಕ್ ಎಲ್ಲ ಕೂಡ ರಿಮೂವ್ ಮಾಡಿ ಇಟ್ಕೊಂಡ್ರೆ ಇನ್ನೂ ಈಸಿ ಆಗುತ್ತೆ. ನಾವು ಪಟ್ಟಂತ ತೆಗೆದು ಯೂಸ್ ಮಾಡೋದಕ್ಕೂ ಕೂಡ ಈ ರೀತಿ ನಾವು ರಿಮೂವ್ ಮಾಡಿ ಅದ್ರ ಮೇಲಿರುವಂಥ ಲೇಬಲ್ ಎಲ್ಲ ತೆಗೆದು ಇಟ್ಕೊಂಡ್ರೆ ಡೈರೆಕ್ಟಾಗಿ ತೆಗೆದು ಯೂಸ್ ಮಾಡ್ಕೊಳ್ಬೋದು. ನೆಕ್ಸ್ಟು ಫಂಕ್ಷನ್ ಡೇ ಕಸ ಎಲ್ಲ ಕಡೆ ಕೂಡ ಇರುತ್ತೆ. ಇದಕ್ಕೆ ಈ ರೀತಿ ಪ್ಯಾಕಿಂಗ್ ಕೂಡ ಮಾಡಿರೋದ್ರಿಂದ ಕವರ್ಸು ಎಲ್ಲ ಕೂಡ ಒಂದು ಕಡೆ ಕಲೆಕ್ಟ್ ಆಗ್ತಾ ಇರುತ್ತೆ ಅಲ್ವಾ. ಅದನ್ನು ಮುಂಚಿತವಾಗಿ ನಾವು ಪ್ರಿಪೇರ್ ಮಾಡ್ಕೊಳ್ಳೋದಾದರೆ ಎಲ್ಲ ಕೂಡ ವೇಸ್ಟ್ ಒಂದು ಕಡೆ ಇಟ್ಬಿಡ್ಬೋದು. ಇನ್ನು ಕೆಲವೊಂದು ಸರಿ ನ್ಯಾಪ್ಕಿನ್ಸ್ ಕೂಡ ಇರೋದಿಲ್ಲ, ಅದನ್ನು ಕೂಡ ತೊಗೊಂಡು ಬಂದಾಗ ಅದ್ರ ಮೇಲಿರುವಂಥ ಲೇಬಲ್ ಎಲ್ಲ ಕೂಡ ತೆಗೆದು ಒಂದೊಂದನ್ನು ಕೂಡ ಒಂದೊಂದು ಈ ರೀತಿ ಫೋಲ್ಡಿಂಗ್ಸ್ ಸಪ್ರೇಟ್ ಮಾಡಿ ಇಟ್ಕೊಳ್ಳೋದಾದರೆ ನಾವು ಯೂಸ್ ಮಾಡಬೇಕಾದ್ರೆ 1 ಬೇಕಾ 2 ಬೇಕಾ ತೆಗೆದು ನೀಟಾಗಿ ಬ್ಯಾಗಲ್ಲಿ ಕೂಡ ಇಟ್ಕೊಳ್ಬೋದು. ನೆಕ್ಸ್ಟು ನಮ್ಮ ಮನೆಯಲ್ಲಿ ಆಗಲೇ ಹೇಳ್ದಂಗೆ 2 ಹೆಣ್ಮಕ್ಳು ಕೂಡ ಇರೋದ್ರಿಂದ ಅವ್ರಿಗೆ ಬೇಕಾಗಿರುವಂಥ ಬಟ್ಟೆಗಳು ಮತ್ತು ಮಿಕ್ಸ್ ಮ್ಯಾಚ್ ಮಾಡೋ ಅಂಥದ್ದು ನೈಟಲ್ಲಿ ರಿಸೆಪ್ಷನ್ಗೆ ಯಾವುದು, ನೆಕ್ಸ್ಟ್ ಮುಹೂರ್ತಕ್ಕೆ ಯಾವುದು, ಎಲ್ಲ ಬಟ್ಟೆಗಳನ್ನ ತೆಗೆದು ಈ ರೀತಿಯಾಗಿ ಜೋಡಿಸ್ಕೊಳ್ತಾ ಇದ್ದೀನಿ. ಅದಕ್ಕೆ ಸಂಬಂಧಪಟ್ಟಿರುವಂತಹ ಇಯರಿಂಗ್ಸ್ ಇರ್ಬೋದು, ಬ್ಯಾಂಗಲ್ಸ್ ಇರ್ಬೋದು, ಅಥವಾ ನೆಕ್ ಚೈನ್ಸ್ ಇರ್ಬೋದು, ಎಲ್ಲದನ್ನು ಕೂಡ ಈ ರೀತಿಯಾಗಿ ಇಟ್ಕೊಳ್ತಾ ಇದ್ದೀನಿ. ನಾವು ಹೋಗಿರೋಂಥ ಫಂಕ್ಷನ್ ನಮ್ಮ ಓನ್ ಕಸಿನ್ದೇ ಆಗಿರೋದ್ರಿಂದ ಸೊ ಆಲ್ಮೋಸ್ಟ್ ಎಲ್ಲದಕ್ಕೂ ಕೂಡ ಗೋಲ್ಡೇ ವೇರ್ ಮಾಡ್ತಾ ಇದ್ದೀವಿ. ಅದಕ್ಕೋಸ್ಕರ ನಾನು ಇಲ್ಲಿ ಆರ್ಟಿಫಿಷಿಯಲ್ ಜ್ಯುವೆಲರಿನ ತೆಗಿತಾ ಇರೋವಂಥದ್ದು ಕಡಿಮೆ. ಫ್ರೆಂಡ್ಸ್ ಫಂಕ್ಷನ್ ಅಥವಾ ದೂರದ ರಿಲೇಟಿವ್ಸ್ ಫಂಕ್ಷನ್ಸ್ ಆದರೆ ನಾವು ಆರ್ಟಿಫಿಷಿಯಲ್ ಕೂಡ ಯೂಸ್ ಮಾಡ್ತಾ ಇರ್ತೀವಿ. ಬಟ್ ನಮ್ಮ ಓನ್ ಫಂಕ್ಷನ್ ಅಂತ ಬಂದಾಗ ಓನ್ಲಿ ಗೋಲ್ಡ್ ಏನಿರುತ್ತೆ ಸಿಂಪಲ್ ಆಗಿದ್ರು ಕೂಡ ಅದನ್ನೇ ವೇರ್ ಮಾಡ್ತಾ ಇರ್ತೀವಿ. ಸೊ ಇಲ್ಲಿ ನಾನು ಅದೆಲ್ಲ ಕೂಡ ಅರೇಂಜ್ ಮಾಡ್ಕೊಳ್ತಾ ಇದ್ದೀನಿ. ಬಟ್ ಇದೆಲ್ಲದನ್ನು ಕೂಡ ಡೈರೆಕ್ಟಾಗಿ ಹೊರಗಡೆನೇ ಇಟ್ಟಿಲ್ಲ, ಜಸ್ಟ್ ಫಂಕ್ಷನ್ ಡೇ ಮಾತ್ರನೇ ನಾನು ಹೊರಗಡೆ ಇಟ್ಕೊಳ್ತೀನಿ. ಬಟ್ ನಿಮಗೆ ನೀಟಾಗಿ ಗೊತ್ತಾಗಲಿ ಅನ್ನೋದ್ರಿಂದ ಒಂದಿನ ಮುಂಚಿತವಾಗೇ ಇದನ್ನೆಲ್ಲ ಕೂಡ ನೀಟಾಗಿ ಆರ್ಗನೈಸ್ ಮಾಡಿ ತೋರಿಸ್ತಾ ಇದ್ದೀನಿ. ಯಾಕಂದರೆ ಇದನ್ನೆಲ್ಲ ಕೂಡ ಫಂಕ್ಷನ್ ಆಗಿದ್ದ ಕೂಡಲೇ ಇಮ್ಮಿಡಿಯೇಟಾಗಿ ಲಾಕರ್ಸಲ್ಲಿ ಇಟ್ಬಿಡೋದ್ರಿಂದ ಆದಷ್ಟು ನಾನು ಮುಂಚಿತವಾಗಿ ತಂದಿದ್ದ ಕೂಡಲೇ ಇಮ್ಮಿಡಿಯೇಟಾಗಿ ನಿಮಗೆ ಈ ಒಂದು ಕ್ಲಿಪ್ಪಿಂಗ್ಸ್ನ ವೀಡಿಯೋಗೋಸ್ಕರ ತೆಗೆದಿಟ್ಕೊಂಡಿದ್ದೀನಿ. ಈ ರೀತಿ ನಾನು ಯಾವ ಸ್ಯಾರಿಗೆ ಯಾವ ಜ್ಯುವೆಲರಿ ವೇರ್ ಮಾಡಬೇಕು ಅನ್ನೋದನ್ನು ಸಪ್ರೇಟಾಗಿ ನೋಡಿ ಯಾವ ಸ್ಯಾರಿಗೆ ಮ್ಯಾಚ್ ಆಗುತ್ತೆ ಅನ್ನೋದು ಕೂಡ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇನ್ನು ಇಯರಿಂಗ್ಸ್ಗೆ ಸಂಬಂಧಪಟ್ಟಂಗೆ ಒಂದೊಂದು ಫಂಕ್ಷನ್ಗೆ ಮುಹೂರ್ತಮ್ಗೆ ಸಪ್ರೇಟಾಗಿ, ರಿಸೆಪ್ಷನ್ಗೆ ಸಪ್ರೇಟಾಗಿ, ಮತ್ತು ಚೌಟ್ರಿಗೆಲ್ಲ ಮುಂಚಿತವಾಗಿ ಹೋಗೋದಾದರೆ ಅದಕ್ಕೆ ಸಪ್ರೇಟಾಗಿ ಎಲ್ಲನೂ ಇಟ್ಕೊಳ್ತಾ ಇರ್ತೀವಲ್ವ, ಅದನ್ನು ಕೂಡ ಆ ರೀತಿಯಾಗಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಸೊ ನೋಡಿದ್ರಲ್ವಾ ಫ್ರೆಂಡ್ಸ್, ಮನೆ ಮೇಂಟೆನೆನ್ಸ್ ಇರ್ಬೋದು, ಮನೆ ಕ್ಲೀನಿಂಗ್, ಆರ್ಗನೈಸೇಷನ್ ಜೊತೆಗೆ ಏರ್ ಕೇರ್, ಸ್ಕಿನ್ ಕೇರ್, ಮೇಕಪ್ಗೆ ಸಂಬಂಧಪಟ್ಟಿರುವಂಥ
ಕೆಲವೊಂದು ವಿಷಯಗಳು ನಿಮ್ಮೆಲ್ಲರಿಗೂ ಕೂಡ ಉಪಯೋಗ ಆಗುತ್ತೆ ಅನ್ನೋದ್ರಿಂದ ಈ ವಿಡಿಯೋದಲ್ಲಿ ಶೇರ್ ಮಾಡಿದ್ದೀನಿ. ಐ ಹೋಪ್ ಈ ವಿಡಿಯೋ ನಿಮಗೆ ಇಂಟ್ರೆಸ್ಟಿಂಗ್ ಆಗಿರ್ಬೋದು, ಮೋಟಿವೇಟಿಂಗ್ ಆಗಿರ್ಬೋದು, ಯೂಸ್ಫುಲ್ ಕೂಡ ಆಗಿರ್ಬೋದು. ಯೂಸ್ಫುಲ್ ಆಯಿತು, ಇಂಟ್ರೆಸ್ಟಿಂಗ್ ಆಗಿತ್ತು ಅನ್ಸಿದ್ರೆ ಈಗ ಒಂದು ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆಗೂ ಶೇರ್ ಮಾಡಿ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ನನಗೆ ಕಮೆಂಟಲ್ಲಿ ತಿಳಿಸಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ನಮಸ್ತೆ.